The point on the curve y square equal to x, where the tangent makes an angle of pi by 4 with x axis is. ಅಂದ್ರೆ ಒಂದು ಕರ್ವ್ ಇದೆ y square equal to x ಅಂತ. It is a parabola where the tangent makes an angle of pi by 4. ಈ y square equal to x ಕರ್ವ್ಗೆ ಒಂದು ಟ್ಯಾಂಜೆಂಟ್ ಇದೆ. ಆ ಟ್ಯಾಂಜೆಂಟು ಎಕ್ಸ್ ಆಕ್ಸಿಸ್ ಜೊತೆ ಪೈ ಬೈ 4 ಆಂಗಲ್ ನ ಫಾರ್ಮ್ ಮಾಡುತ್ತೆ. ಹಾಗಾದ್ರೆ ಈ ಟ್ಯಾಂಜೆಂಟು ಈ ವೈ ಸ್ಕ್ವೇರ್ ಈಕ್ವಲ್ ಟು ಎಕ್ಸ್ ನ ಎಲ್ಲಿ ಟಚ್ ಮಾಡುತ್ತಲ್ಲ ಆ ಪಾಯಿಂಟ್ ಯಾವುದು ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ ಪೈ ಬೈ 4 ಆಂಗಲ್ ಫಾರ್ಮ್ ಮಾಡುತ್ತೆ ಅಂತಂದ್ರೆ ಡಿರೈವೇಟಿವ್ ಆಫ್ ದ ಕರ್ವ್ at the point of contact ಅಥವಾ ಸ್ಲೋಪ್ ಆಫ್ ಟ್ಯಾಂಜೆಂಟ್ ವಿಲ್ ಬಿ ಈಕ್ವಲ್ ಟು dy by dx. ಈ ಟ್ಯಾಂಜೆಂಟ್ ಇದೆಯಲ್ಲ, ಈ ಟ್ಯಾಂಜೆಂಟ್ ನ ಸ್ಲೋಪ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತಂದ್ರೆ ಈ ಕರ್ವ್ ನ ಟ್ಯಾಂಜೆಂಟ್ ಯಾವ್ದಿದೆಯೋ ಅದರ ಈ ಕರ್ವ್ ನ dy by dx ಗೆ ಈಕ್ವಲ್ ಆಗಿರುತ್ತೆ. ಯಾಕಂದ್ರೆ dy by dx at that point ಅಂದ್ರೂ ಒಂದೇ, tangent of slope of the tangent at that particular point ಅಂದ್ರೂ ಕೂಡ ಒಂದೇ. ಸೊ ಇಂಡೈರೆಕ್ಟ್ಲಿ ನಾವೇನ್ ಫೈಂಡ್ ಮಾಡಬೇಕು ಅಂತಂದ್ರೆ ಡಿರೈವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಹಿಯರ್ y ಸ್ಕ್ವೇರ್ ಈಕ್ವಲ್ ಟು x ಅಂತ ಒಂದು ಈಕ್ವೇಶನ್ ಕೊಟ್ಟಿದ್ದಾನಲ್ಲ ಅದರ ಡಿರೈವೇಟಿವ್ ನ ನಾವು ಇಲ್ಲಿ ಫೈಂಡ್ ಮಾಡಬೇಕು. ಸೊ ಇಲ್ಲಿ y ಸ್ಕ್ವೇರ್ ಈಕ್ವಲ್ ಟು x ಅಂತ ಕೊಟ್ಟಿರೋದ್ರಿಂದ ಡಿಫ್ರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್. ಡಿಫ್ರೆನ್ಶಿಯೇಟ್ ಮಾಡಿದಾಗ y ಸ್ಕ್ವೇರ್ ಏನಾಗುತ್ತೆ ಅಂದ್ರೆ 2y ಆಗುತ್ತೆ. ಚೈನ್ ರೂಲ್ ಅಪ್ಲೈ ಮಾಡಿದಾಗ y ನ ಡಿಫ್ರೆನ್ಶಿಯೇಷನ್ dy by dx ಈಕ್ವಲ್ ಟು ಡಿರೈವೇಟಿವ್ ಆಫ್ x ವಿತ್ ರೆಸ್ಪೆಕ್ಟ್ ಟು x ಅಂತಂದ್ರೆ 1. ಸೊ 2y ಇಂಟು dy by dx, ಅಥವಾ ಇದನ್ನ ಇನ್ನು ಪರ್ಟಿಕ್ಯುಲರ್ ಆಗಿ ಬರೆಯೋದಾದ್ರೆ dy by dx ಈಕ್ವಲ್ ಟು 1 by 2y ಅಂತ ಆಯ್ತು. ಇದೇನು ಅಂತಂದ್ರೆ ಈ ಈಕ್ವೇಶನ್ ಅನ್ನ ಡಿರೈವೇಟಿವ್ ಅಂದ್ರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಅಂತ ಅರ್ಥ ಅಷ್ಟೇ. ಬಟ್ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಸ್ಲೋಪ್ ಆಫ್ ಟ್ಯಾಂಜೆಂಟ್ ಎಷ್ಟಿದೆ ಅಂತಂದ್ರೆ ಆಂಗಲ್ ಪೈ ಬೈ 4 ಇದೆ. ಸೊ ಎಂ ಈಕ್ವಲ್ ಟು ಅಥವಾ dy by dx ಈಕ್ವಲ್ ಟು ಎರಡು ಒಂದೇನೆ, ಈಕ್ವಲ್ ಟು ಏನಿದೆ ಟ್ಯಾನ್ ಥೀಟಾ ಅಂತ ಇದೆ. ಸ್ಲೋಪ್ ವೆನ್ ಥೀಟಾ ಇಸ್ ಗಿವನ್ ದೆನ್ ಟ್ಯಾನ್ ಥೀಟಾ ವಿಲ್ ಬಿ ದ ಸ್ಲೋಪ್. ದೇರ್ ಫೋರ್ ಟ್ಯಾನ್ ಥೀಟಾ ಅಂತಂದ್ರೆ ಪೈ ಬೈ 4, ಟ್ಯಾನ್ ಪೈ ಬೈ 4 ಅಂತಂದ್ರೆ 1. ದೇರ್ ಫೋರ್ dy by dx slope of the tangent of this curve is equal to 1. ಆ ಟ್ಯಾಂಜೆಂಟ್ ನ ಸ್ಲೋಪ್ ಎಷ್ಟಿದೆ ಅಂತಂದ್ರೆ 1 ಇದೆ. ಸೊ dy by dx ಪ್ಲೇಸ್ ಅಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 1 ಈಕ್ವಲ್ ಟು 1 by 2y. ರೆಸಿಪ್ರೋಕಲ್ ತಗೊಂಡ್ರೆ ಅಗೇನ್ 1 ಈಕ್ವಲ್ ಟು 2y ಆಯ್ತು. ಐ ವಾಂಟ್ y ಈಕ್ವಲ್ ಟು 1 by 2. ಸೊ ಆ ಪಾಯಿಂಟ್ ಆ ಟ್ಯಾಂಜೆಂಟ್ ಈ ಕರ್ವ್ ನ ಎಲ್ಲಿ ಇಂಟರ್ಸೆಕ್ಟ್ ಅಥವಾ ಟಚ್ ಮಾಡುತ್ತಲ್ಲ ಆ ಪಾಯಿಂಟ್ ನ y ಕೋಆರ್ಡಿನೇಟ್ ಏನಾಗಿರುತ್ತೆ ಅಂತಂದ್ರೆ 1 by 2 ಆಗಿರುತ್ತೆ. ಸೊ y ಕೋಆರ್ಡಿನೇಟ್ 1 by 2 ಆಗಿರೋದು ಆಪ್ಷನ್ ಬಿ ನಲ್ಲಿ ಮಾತ್ರ. ಸೊ ಆಪ್ಷನ್ ಬಿ ಕರೆಕ್ಟ್. ನಾವೀಗ ಬರೀ y ಕೋಆರ್ಡಿನೇಟ್ ನೋಡಿ ಜಡ್ಜ್ ಮಾಡಿಬಿಟ್ಟಿದೀವಿ. ಈಗ x ಕೋಆರ್ಡಿನೇಟ್ ನ ಒಂದ್ಸರಿ ಚೆಕ್ ಮಾಡೋಣ. y ಸ್ಕ್ವೇರ್ ಈಕ್ವಲ್ ಟು x ಅಂತ ಗಿವನ್ ಈಕ್ವೇಶನ್ ಇರೋದು. y ಪ್ಲೇಸ್ ಅಲ್ಲಿ 1 by 2 ಹಾಕ್ತೀನಿ. 1 by 2 ಹೋಲ್ ಸ್ಕ್ವೇರ್ ಈಕ್ವಲ್ ಟು x. ಸ್ಕ್ವೇರ್ ಮಾಡಿದ್ರೆ 1 ಸ್ಕ್ವೇರ್ 1, 2 ಸ್ಕ್ವೇರ್ 4. ದೇರ್ ಫೋರ್ x ಕೋಆರ್ಡಿನೇಟ್ ಎಷ್ಟಿದೆ 1 by 4. ದೇರ್ ಫೋರ್ 1 by 4, 1 by 2. 2017 question. Next question, the distance between the foci of a hyperbola is 16. ಅಂದ್ರೆ ಹೈಪರ್ಬೋಲಾ ಅಂತ ಇದ್ರೆ ಈ ರೀತಿ ಹೈಪರ್ಬೋಲಾ ಇದ್ರೆ ಎರಡು ಫೋಕಸ್ ಗಳಿರುತ್ತೆ, ಅದನ್ನ ಫೋಕೈ ಅಂತ ಕರಿತೀವಿ. ಅವುಗಳ ನಡುವಿನ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದ್ರೆ 16 ಯೂನಿಟ್ಸ್ ಇದೆ. ಡಿಸ್ಟೆನ್ಸ್ 16 ಯೂನಿಟ್ಸ್. ಇಲ್ಲಿ ನಡುವೆ ಈ ರೀತಿ ಆಕ್ಸಿಸ್ ಪಾಸ್ ಆಗಿ ಹೋಗಿರ್ತದೆ. ಅಂಡ್ ಇಟ್ಸ್ ಎಕ್ಸೆಂಟ್ರಿಸಿಟಿ ಈಸ್ √2. ಇಟ್ಸ್ ಈಕ್ವೇಶನ್ ಈಸ್, ನಾವೀಗ ಅದರ ಈಕ್ವೇಶನ್ ನ ಫೈಂಡ್ ಮಾಡಬೇಕು. ಡಿಸ್ಟೆನ್ಸ್ ಬಿಟ್ವೀನ್ ಫೋಕೈ ಈಸ್ ಗಿವನ್ ಬೈ 2c. ಅಂದ್ರೆ ಆರಿಜಿನ್ ಇಂದ ಇಲ್ಲಿಂದ ಫೋಕೈನ ಡಿಸ್ಟೆನ್ಸ್ ಸಿ ಆಗಿರ್ತದೆ, ಈ ಕಡೆ ಕೂಡ ಸಿ ಆಗಿರೋದ್ರಿಂದ ಟೋಟಲ್ ಲೆಂತ್ ಎಷ್ಟಾಯ್ತು 2c. 2c ಈಕ್ವಲ್ ಟು 16. ಹಾಗಾದ್ರೆ ಸಿ ಈಕ್ವಲ್ ಟು 8. ಅಥವಾ ಸಿ ಅಂತಂದ್ರೆ ನೋಡಿ ಎಕ್ಸೆಂಟ್ರಿಸಿಟಿ ಇಂದ ನಾವೇನ್ ಬರೀಬಹುದು ಇ ಈಕ್ವಲ್ ಟು ಸಿ ಬೈ ಎ ಅಂತ ಬರೀಬಹುದು. ಹಾಗಾದ್ರೆ ಸಿ ಈಕ್ವಲ್ ಟು ಎ ಇಂಟು ಇ.
ಸಿ ಅಂದ್ರೆ ಎ ಇಂಟು ಇ. ಸೊ ಇಲ್ಲಿ ಸಿ ಪ್ಲಸ್ ಅಲ್ಲಿ ನಾನೇನು ರಿಪ್ಲೇಸ್ ಮಾಡ್ತೀನಿ, ಎ ಇಂಟು ಇ ಈಕ್ವಲ್ ಟು 8 ಅಂತ. ಯಾಕೆ ಇದನ್ನ ರಿಪ್ಲೇಸ್ ಮಾಡಿದೆ ಅಂತಂದ್ರೆ ನನಗೆ ಇನ್ನೊಂದು ಡಾಟಾ ಕೊಟ್ಟಿದ್ದಾರೆ, ಎಕ್ಸೆಂಟ್ರಿಸಿಟಿ ಎಷ್ಟಿದೆ, ಎಕ್ಸೆಂಟ್ರಿಸಿಟಿ √2 ಅಂತ ಇದೆ. ದೇರ್ಫೋರ್ ಇ ಈಕ್ವಲ್ ಟು √2. ಈ ಇ ಈಕ್ವಲ್ ಟು √2 ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎ ಇಂಟು √2 ಈಕ್ವಲ್ ಟು 8 ಅಥವಾ ಎ ಈಕ್ವಲ್ ಟು 8/√2 ಒಂದು ವ್ಯಾಲ್ಯೂ ಸಿಕ್ತು. ಯಾಕಂದ್ರೆ ಈಕ್ವೇಶನ್ ಆಫ್ ಹೈಪರ್ಬೋಲಾ ಯಾವ ಫಾರ್ಮುಲಾ ಇರುತ್ತಂದ್ರೆ x² / a² ಮೈನಸ್ y² / b² ಈಕ್ವಲ್ ಟು 1 ಈ ಫಾರ್ಮುಲಾ ಇರುತ್ತೆ. ಯೂಶುವಲಿ ಈ ಫಾರ್ಮುಲಾ ಇರುತ್ತೆ. ಓಕೆ ರೈಟ್. ಈಗ ಎ ವ್ಯಾಲ್ಯೂ ಸಿಕ್ತು, ಬಿ ವ್ಯಾಲ್ಯೂ ಫೈಂಡ್ ಮಾಡಬೇಕು. ವಿ ನೋ ದಟ್ b² ಈಕ್ವಲ್ ಟು a² ಇಂಟು e² ಮೈನಸ್ 1 b² ವ್ಯಾಲ್ಯೂ. ಸೊ ಇಟ್ ಈಸ್ ಈಕ್ವಲ್ ಟು a² ಅಂತಂದ್ರೆ 8/√2 ಹೋಲ್ ಸ್ಕ್ವೇರ್, 8/√2 ಹೋಲ್ ಸ್ಕ್ವೇರ್ ಇನ್ ಬ್ರಾಕೆಟ್ e² ಅಂತಂದ್ರೆ √2² ಮೈನಸ್ 1. ಇಟ್ ಈಸ್ ಈಕ್ವಲ್ ಟು 8 ನ ಸ್ಕ್ವೇರ್ ಮಾಡಿದ್ರೆ 64, √2 ನ ಸ್ಕ್ವೇರ್ ಮಾಡಿದ್ರೆ 2 ಇಂಟು √2 ನ ಸ್ಕ್ವೇರ್ ಮಾಡಿದ್ರೆ 2 ಮೈನಸ್ 1. 2 ಮೈನಸ್ 1 ಅಂತಂದ್ರೆ 1 ಆಯ್ತು. ದೇರ್ಫೋರ್ ವಿ ಗೆಟ್ 64/2. ಈ ಬ್ರಾಕೆಟ್ ಅಲ್ಲಿ 1 ಬಂದ್ಬಿಡ್ತದೆ, ಇದು ಬೇಕಾಗಿಲ್ಲ. ಡಿವೈಡ್ ಮಾಡಿದ್ರೆ ನಮಗೆ 32 ಬರುತ್ತೆ. ಇದೇನಿದು b² ವ್ಯಾಲ್ಯೂ. b² ಅಂದ್ರೇನೆ 32. x² / a² ಅಂತ ಇರುತ್ತಲ್ಲ, ಸೊ ಈ a² ಕೂಡ ಫೈಂಡ್ ಮಾಡಿದ್ರೆ a² ಈಕ್ವಲ್ ಟು 8/√2 ಹೋಲ್ ಸ್ಕ್ವೇರ್. ಸೊ 8² is 64, √2² is 2. ಮತ್ತೊಮ್ಮೆ ಡಿವೈಡ್ ಮಾಡಿದ್ರೆ ಅಗೇನ್ ವಿ ಗೆಟ್ 32 ಓನ್ಲಿ. ಸೊ a² ವ್ಯಾಲ್ಯೂ ಕೂಡ 32, b² ವ್ಯಾಲ್ಯೂ ಕೂಡ 32. ಈಗ ಈಕ್ವೇಶನ್ ಆಫ್ ಹೈಪರ್ಬೋಲಾ ಹಾಕಿ ನಾವು ಏನಾದರೂ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಕ್ವೇಶನ್ ಆಫ್ ಹೈಪರ್ಬೋಲಾ ಏನಿದೆ, x² / a² ಮೈನಸ್ y² / b² ಈಕ್ವಲ್ ಟು 1 ಅಂತ ಇದೆ. ಸೊ x² / a² ಅಂತಂದ್ರೆ 32 ಮೈನಸ್ y² / b² ಕೂಡ 32 ಇದೆ. ಸೊ ಇಟ್ ಈಸ್ ಈಕ್ವಲ್ ಟು 1. ಸೊ 32 ಇರೋದ್ರಿಂದ ನಾವು ಇದನ್ನ x² ಮೈನಸ್ y² ಡಿವೈಡೆಡ್ ಬೈ 32 ಈಕ್ವಲ್ ಟು 1 ಅಂತ ಬರೀಬಹುದು. ಈ 32 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಫೈನಲಿ ವಿ ಗೆಟ್ x² ಮೈನಸ್ y² ಈಕ್ವಲ್ ಟು 32. Therefore, option A is correct. Next question, the eccentricity of the ellipse 9x² plus 25y² equal to 225 is ಅಂದ್ರೆ ಒಂದು ಎಲಿಪ್ಸ್ ಕೊಟ್ಟಿದ್ದಾರೆ, 9x² plus 25y² equal to 225 ಅಂತ ಒಂದು ಎಲಿಪ್ಸ್ ಕೊಟ್ಟಿದ್ದಾರೆ. ಇದರ ಎಕ್ಸೆಂಟ್ರಿಸಿಟಿ ಫೈಂಡ್ ಮಾಡಬೇಕು. ಫಾರ್ಮುಲಾ ಏನಿದೆ ಎಕ್ಸೆಂಟ್ರಿಸಿಟಿ ಅಂತಂದ್ರೆ E ಈಕ್ವಲ್ ಟು c/a ಅಂತ ಇದೆ, where c is given by √a² minus b² ಅಥವಾ b² minus a². that depends on which one is the greatest value, a² minus b² ಅಥವಾ b² minus a². ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಈಕ್ವೇಶನ್ ಏನಂತಂದ್ರೆ 9x² plus 25y² equal to 225 ಅಂತ ಇದೆ. ನಾವು ಡಿವೈಡ್ ಬೋತ್ ಸೈಡ್ಸ್ ಬೈ 225 ಡಿವೈಡ್ ಮಾಡಿದ್ರೆ 9 1s 9 2s 18, 4 ಉಳಿತು, 9 5s 45. ಇಲ್ಲಿ 25 1s 25, 9s ಇಲ್ಲಿ 225 ಕ್ಯಾನ್ಸಲ್ ಆಯ್ತು. ಸೊ ವಿ ಗೆಟ್ x² by 25 plus y² by 9 equal to 1. ಸೊ a² ಅಂತಂದ್ರೆ 25, b² ಅಂತಂದ್ರೆ 9. ಸೊ a² ವ್ಯಾಲ್ಯೂ ದೊಡ್ಡದಿರೋದ್ರಿಂದ a² minus b² ಅಂತಾನೆ ತಗೊಳ್ಬೋದು, ಡಿವೈಡ್ ಬೈ a. ಇಟ್ ಈಸ್ ಈಕ್ವಲ್ ಟು √a² means 25 minus b² means 9 divided by a ಅಂತಂದ್ರೆ 5, because a² 25 ಆದ್ರೆ a ವ್ಯಾಲ್ಯೂ ಏನಿರುತ್ತೆ 5 ಬರುತ್ತೆ. therefore it is equal to √25 minus 9 ಅಂತಂದ್ರೆ √16 by 5. √16 is nothing but 4/5. therefore eccentricity of this ellipse is 4/5. option C is correct. Next question is, if the parabola x² equal to 4ay passes through the point 2, 1, then length of latus rectum is, ನೋಡಿ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ LLR ಅಂತ ಬರೆಯೋಣ. ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಈಸ್ ಗಿವನ್ ಬೈ 4a. ನಮಗೇನ್ ಬೇಕು ಇಲ್ಲಿ 4a ವ್ಯಾಲ್ಯೂ ಬೇಕು. ಈ x² equal to 4ay ಅನ್ನೋದು ಈ 2, 1 ಅನ್ನೋ ಪಾಯಿಂಟ್ ನ ಪಾಸ್ ಆಗಿ ಹೋಗೋದ್ರಿಂದ ಜಸ್ಟ್ ಈ 2 ಮತ್ತು 1 ಅನ್ನ ಈ ಈಕ್ವೇಶನ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಯಾಕಂದ್ರೆ ಅದು ಸ್ಯಾಟಿಸ್ಫೈ ಮಾಡಬೇಕು. x ಅಂದ್ರೆ 2, ಸೊ 2² equal to 4a into y ಅಂದ್ರೆ 1. 2² ಅಂದ್ರೆ 4 equal to
4a into 1 is 4a. 4a ಅಂದ್ರೇನೆ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್. ದೇರ್ಫೋರ್ ಲೆಂತ್ ಆಫ್ ಈ 4a ತೆಗೆದು ನಾನು ಏನ್ ಬರ್ಬಿಡ್ತೀನಿ ಗೊತ್ತಾ, ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಅಂತ ಬರ್ಬಿಡ್ತೀನಿ. ದೇರ್ಫೋರ್ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಈಸ್ ಈಕ್ವಲ್ ಟು 4. ಅಥವಾ ಬೇರೆ ರೀತಿನೂ ಸಾಲ್ವ್ ಮಾಡೋದಾದ್ರೆ 4 ಈಕ್ವಲ್ ಟು 4a ಡಿವೈಡ್ ಮಾಡಿ ವಿ ಗೆಟ್ a ಈಕ್ವಲ್ ಟು 1. ಈ a ಈಕ್ವಲ್ ಟು 1 ಅನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. 4 into 1 again we get 4. Therefore option A is correct.